ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋ ಏನಂತ ನೋಡೋಣ. ಕೆಲವರಿಗೆ ರಾತ್ರಿ ಟೈಮಲ್ಲಿ ಎಣ್ಣೆ ಹಚ್ಕೊಂಡು ಮಾರನೇ ದಿನ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡುವಂಥ ಅಭ್ಯಾಸ ಇರುತ್ತೆ. ಅಂಥವರು ರಾತ್ರಿ ಮಲಗಬೇಕಾದಾಗ ದಿಮ್ ಯೂಸ್ ಮಾಡ್ತಾರಲ್ವಾ, ದಿಮ್ಮನ್ನು ಹಾಗೆ ಯೂಸ್ ಮಾಡಿದಾಗ ನೋಡಿ ಈ ದಿಂಬೆಲ್ಲ ಪೂರ್ತಿ ಎಣ್ಣೆ ಮೆತ್ಕೊಂಡ್ಬಿಡುತ್ತೆ. ಈ ರೀತಿ ಆಗದಿರೋದಕ್ಕೋಸ್ಕರ ಒಂದು ಸೂಪರ್ ಟಿಪ್ಸ್ ಅದೇನು ಅಂತ ನೋಡೋಣ. ಇದಕ್ಕಾಗಿ ನಾನು ಟೀ ಶರ್ಟ್ನ ತಗೊಂಡಿದ್ದೀನಿ. ಮನೇಲಿ ಯಾವುದಾದ್ರು ಉಪಯೋಗಿಸ್ತಾ ಇರುವಂಥ ಹಳೇದಾಗಿರುವಂಥ ಟೀ ಶರ್ಟ್ ಇದ್ರೆ ಅದನ್ನು ತಗೊಂಡಿರುವಂಥ ಆ ಟೀ ಶರ್ಟ್ನಲ್ಲಿ ನಾವೀಗ ದಿಮ್ಮನ್ನ ಇಟ್ಕೊಳ್ಳೋಣ. ನೋಡಿ ನಾನು ಈ ರೀತಿ ದಿಮ್ಮ ಮೇಲ್ಗಡೆ ಟೀ ಶರ್ಟ್ನ ಹಾಕೋತಾ ಇದೀನಿ. ಈ ರೀತಿ ಹಾಕೊಂಡಾದ್ಮೇಲೆ ಟೀ ಶರ್ಟ್ ನಲ್ಲಿ ಇರುವಂಥ ಸ್ಲೀವ್ಸ್ನ ನಾವು ಇದರ ಒಳಗಡೆ ತೂರಿಸ್ಕೊಂಬೇಡ. ಇವಾಗ ನೋಡಿ ತುಂಬಾನೇ ನೀಟಾಗಿ ಚೆನ್ನಾಗಿ ಕಾಣಿಸೋದು ಅಷ್ಟೇ ಅಲ್ಲೇ ನಾವೀಗ ಎಣ್ಣೆ ಹಚ್ಕೊಂಡು ದಿಮ್ ಮೇಲೆ ಮಲ್ಕೊಂಡ್ರು ಸ್ವಲ್ಪ ಎಣ್ಣೆ ಕರೆ ಅನ್ನೋದು ದಿಂಬು ಹಾಗೂ ದಿಮ್ ಕವರ್ ಮೇಲೆ ಆಗಿರೋದಿಲ್ಲ. ಇದರಿಂದ ಮತ್ತೆ ಮತ್ತೆ ದಿಂಬು ಕವರ್ನ ಒಗೆಯುವಂಥ ಕೆಲಸ ಕೂಡ ಇರೋದಿಲ್ಲ. ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಪ್ರತಿಯೊಬ್ಬರ ಮನೇಲೂ ತೆಂಗಿನಕಾಯಿನ ಯೂಸ್ ಮಾಡ್ತೀವಲ್ವಾ. ಈ ಥರ ಇರುವಂಥ ತೆಂಗಿನಕಾಯಿನ ನಾವು ಹೊಡ್ಕೋಬೇಕಾದಾಗ ಹೆಚ್ಚು ಕಡಿಮೆಯಾಗಿ ಹೊಡ್ಕೋತಾ ಇರ್ತೀವಿ, ಸರಿಯಾಗಿ ಹೊಡೆಯೋದೇ ಇಲ್ಲ. ಅದರಲ್ಲೂ ಪೂಜೆನಲ್ಲಿ ತೆಂಗಿನಕಾಯಿನ ಹೊಡಿಬೇಕಾದಾಗ ಕರೆಕ್ಟಾಗಿ ಮಜ್ಜಿಗೆ ಹೊಡಿಬೇಕು ಅಂತ ಹೇಳ್ತಾರಲ್ವಾ. ಅಷ್ಟೇ ಅಲ್ಲದೆ ಕೆಲವೊಂದು ಅಡುಗೆಗಳಿಗೆ ನಾವು ಕಾಯಿನ ತುರಿಬೇಕಾದಾಗ ಸೆಂಟ್ರಿಗೆ ಹೊಡ್ಕೊಂಡಾಗಲೇ ತುಂಬಾ ಈಸಿಯಾಗಿ ನಾವು ಕಾಯಿನ ತುರ್ಕೋಬೇಕಾಗುತ್ತೆ. ನಾವು ಉಪಯೋಗಿಸುವಂಥ ತೆಂಗಿನಕಾಯಿನ ಕರೆಕ್ಟಾಗಿ ನಾವು ಮಜ್ಜಿಗೆ ಹೊಡ್ಕೋಬೇಕು ಅಂದಾಗ ಈ ಟಿಪ್ಸ್ನ ಉಪಯೋಗಿಸ್ಕೊಳ್ಳೋಣ. ನೋಡಿ ಎಲ್ಲ ಮನೇಲೂ ರಬ್ಬರ್ ಬ್ಯಾಂಡ್ ಇದ್ದೇ ಇರುತ್ತಲ್ವಾ, ಆ ರಬ್ಬರ್ ಬ್ಯಾಂಡ್ನ ನೋಡಿ ಇದ್ರ ಮೇಲ್ಗಡೆ ಹಾಕೋಣ. ತೆಂಗಿನಕಾಯಿ ಮೇಲ್ಗಡೆ ಮದ್ದಿಗೆ ನಾವು ಎಲ್ಲಿ ಹೊಡಿಬೇಕೋ ಆ ಜಾಗದಲ್ಲಿ ಮದ್ದಿಗೆ ಈ ರೀತಿ ಹಾಕೋಬೇಕಾಗುತ್ತೆ. ಇದಾದ್ಮೇಲೆ ಕುಟ್ಟೋ ಕಲ್ಲಿಂದ ನೋಡಿ ಇದ್ರ ಮೇಲ್ಗಡೆನೆ ತಟ್ಕೊಳ್ತಾ ಬರಬೇಕು. ಅಂದರೆ ರಬ್ಬರ್ ಬ್ಯಾಂಡ್ ಮೇಲ್ಗಡೆನೆ ನಾವು ಕುಟ್ಟೋ ಕಲ್ಲಿಂದ ಹೊಡ್ಕೊಳ್ತಾ ಬರಬೇಕು. ನೋಡಿ ಒಂದೇ ಕಡೆನೇ ಹೊಡ್ಕೊಳ್ದೆ ತೆಂಗಿನಕಾಯಿನ ನಾವು ರೊಟೇಟ್ ಹೊಡ್ಕೊಳ್ತಾ ಬರಬೇಕು. ನೋಡಿ ಹೊಡ್ಕೊಂಡಿರೋವಂಥ ತೆಂಗಿನಕಾಯಿನ ತೋರಿಸ್ತಾ ಇದೀನಿ, ಎಷ್ಟು ನೀಟಾಗಿ ನಾವು ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿದ್ವು ಅಲ್ಲೇ ಕರೆಕ್ಟಾಗಿ ಹೊಡೆದಿದೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ತೆಂಗಿನಕಾಯಿನ ಪೂಜೆಗಾಗಲಿ ಅಥವಾ ಕಾಯಿ ತುರ್ಕೊಳ್ಳೋದಕ್ಕೆ ಏನಾದರೂ ಹೊಡ್ಕೋಬೇಕು ಅಂದಾಗ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ ಆಗುತ್ತೆ. ಟಿಪ್ಸ್ ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವಡೆ ಮಾಡೋದಕ್ಕೆ ಅಂತ ಅರ್ಧ kg ಉದ್ದಿನ ಬೇಳೆನ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಜೊತೆಗೆ ನೀರಲ್ಲಿ ಒಂದು 3 ಗಂಟೆ ಕಾಲ ನೆನೆಸ್ಕೊಂಡು ಮತ್ತೆ ನಾನು ರುಬ್ಬಿ ತಗೊಂಡಿದ್ದೀನಿ. ಇದರಲ್ಲಿ ಉಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಇವೆಲ್ಲನೂ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ವಡೆನ ಒಂದೊಂದಾಗಿ ಎಣ್ಣೆಲಿ ಬಿಡೋದಕ್ಕೆ ಅಂತ ಸೌಟನ್ನು ಉಪಯೋಗಿಸ್ತಾ ಇದೀನಿ. ನೋಡಿ ನಾವು ಯೂಸ್ ಮಾಡುವಂಥ ಸೌಟ್ ಮೇಲ್ಗಡೆ ಸ್ವಲ್ಪ ನಾನು ಫಾಯಿಲ್ ಪೇಪರ್ನ ಇಟ್ಕೋತಾ ಇದೀನಿ. ನೋಡಿ ಫಾಯಿಲ್ ಪೇಪರ್ನ ಸೌಟ್ ಹಿಂದ್ಗಡೆ ಈ ರೀತಿ ನಾವು ಗ್ಯಾಪ್ ಇಲ್ದಿರೋ ಥರ ಮಡ್ಚಿಟ್ಕೋಬೇಕಾಗುತ್ತೆ. ಸುಮ್ಮನೆ ಕೈಯಿಂದ ಪ್ರೆಸ್ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಫಿಕ್ಸ್ ಆಗಿಬಿಡುತ್ತೆ. ಮೊದಲು ಈ ಸೌಟ್ ಮೇಲ್ಗಡೆ ನೀರಿಂದ ಸ್ವಲ್ಪ ಈ ರೀತಿ ಒರೆಸ್ಕೊಂಡು ಅದ್ರ ಮೇಲ್ಗಡೆ ವಡೆ ಮಾಡೋದಕ್ಕೆ ಬೇಕಾಗುವಂತ ಉದ್ದಿನ ಹಿಟ್ಟನ್ನ ಈ ರೀತಿ ಇಟ್ಕೊಂಡು ಸೆಂಟ್ರಲ್ಲಿ ತುಂಬಾ ದೊಡ್ಡದಾಗೂ ಅಲ್ಲದೆ ಚಿಕ್ಕದಾಗೂ ಅಲ್ಲದೆ ಈ ರೀತಿ ಮೀಡಿಯಂ ಆಗಿ ನಾವು ಹೋಲ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ನೋಡಿ ಇವಾಗ ಸೌಟನ್ನು ನಾವು ಕಾದಿರುವಂತ ಎಣ್ಣೆನಲ್ಲಿ ಈ ರೀತಿ ನಾವು ತಿರುಗಿಸ್ಬಿಟ್ಟಾಗ ನಿಧಾನವಾಗಿ ಆ ಹಿಟ್ಟು ಅನ್ನೋದು ಎಣ್ಣೆನಲ್ಲಿ ಸೇರ್ಕೊಂಡ್ಬಿಡುತ್ತೆ. ನೋಡಿ ನಾವು ಕೈಯಿಂದ ಹಾಕಿದಾಗ ವಡೆ ಹೇಗೆ ರೌಂಡ್ ಶೇಪಲ್ಲಿ ಬರುತ್ತೋ ಅದೇ ರೀತಿಲೇ ಇದೆಲ್ಲಾನು ಸೌಟ್ ಯೂಸ್ ಮಾಡಿದಾಗ್ಲೂ ಪರ್ಫೆಕ್ಟ್ ಆಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ ಬಿಗಿನರ್ಸ್ಗೆ ಹಾಗೂ ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ತುಂಬಾನೇ ಭಯ ಪಡುವಂತವ್ರಿಗೆ ಈ ಟಿಪ್ಸ್ ತುಂಬಾನೇ ಯೂಸ್ ಆಗುತ್ತೆ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡಿ ಕೆಲವು ಬ್ಯಾಚುಲರ್ಸ್ಗೆ ಹಾಗೂ ಬಿಗಿನರ್ಸ್ಗೆ ಚಪಾತಿ ಹಿಟ್ಟನ್ನ ಹೇಗೆ ಕರೆಕ್ಟಾಗಿ ಕಲಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಅಕಸ್ಮಾತ್ ಆಗಿ ಸ್ವಲ್ಪ ನೀರು ಹೆಚ್ಚಿಗೆನೆ ಹಾಕ್ಬಿಟ್ಟು ಚಪಾತಿ ಹಿಟ್ಟು ತುಂಬಾನೇ ಮೆತ್ತಗಾಗ್ಬಿಟ್ಟಿರುತ್ತೆ. ಅಥವಾ ನಾವೇ ಏನಾದರೂ ಚಪಾತಿ ಹಿಟ್ಟನ್ನ ಕಲಿಸ್ಬೇಕಾದಾಗ ಸ್ವಲ್ಪ ನೀರು ಜಾಸ್ತಿ ಆದಾಗ ಚಪಾತಿ ಹಿಟ್ಟು ತುಂಬಾನೇ ಮೆತ್ತಗಾಗಿರುತ್ತೆ. ಇದನ್ನ ಸರಿ ಮಾಡೋದಕ್ಕೆ ಅಂತ ಇನ್ನೂ ಸ್ವಲ್ಪ ನಾವು ಗೋಧಿ ಹಿಟ್ಟನ್ನ ಹಾಕಿ ಕಲಿಸ್ಕೊತಾ ಇರ್ತೀವಿ. ಅಕಸ್ಮಾತ್ ಮನೆಯಲ್ಲಿ ಗೋಧಿ ಹಿಟ್ಟು ಖಾಲಿಯಾಗಿದೆ, ಇನ್ನು ಯಾವುದೇ ರೀತಿ ಹಿಟ್ಟಿಲ್ಲ ಅಂದಾಗ ಏನ್ ಮಾಡಬೇಕು ಅನ್ನೋದು ನೋಡೋಣ. ಈ ರೀತಿ ಆಗಿರುವಂತ ಹಿಟ್ಟನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಕುಕ್ಕರ್ನ ತಗೊಂಡಿದ್ದೀನಿ. ನೋಡಿ ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಣ. ನಾವು ಯೂಸ್ ಮಾಡುವಂತ ಯಾವುದೇ ಎಣ್ಣೆ ಇರ್ಬೋದು ಅದನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ನೆಕ್ಸ್ಟ್ ಇದರಲ್ಲಿ ನಾವು ಮೆತ್ತೆ ಕಲ್ಸ್ಕೊಂಡಿರುವಂತ ಗೋಧಿ ಹಿಟ್ಟನ್ನ ಹಾಕೋಣ. ಇದನ್ನ ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ ತುಂಬಾನೇ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಂ ಫ್ಲೇಮ್ ಹಾಗೂ ಲೋ ಫ್ಲೇಮಲ್ಲಿ ಇರಬೇಕು. ಇದಕ್ಕೆ ಕುಕ್ಕರ್ನ ಯಾಕೆ ತಗೋಬೇಕು ಅಂದ್ರೆ ನೋಡಿ ತಳ ಸ್ವಲ್ಪ ದಪ್ಪಗಿರೋದ್ರಿಂದ ಕುಕ್ಕರ್ನ ಯೂಸ್ ಮಾಡ್ತಾ ಇದೀನಿ. ಈ ರೀತಿ ನಾವು ಕಲ್ಸ್ಕೋಬೇಕಾದಾಗ ಗೋಧಿ ಹಿಟ್ಟು ಸೀದೋಗೋದಿಲ್ಲ, ಅದಕ್ಕೋಸ್ಕರ ನೋಡಿ ಕುಕ್ಕರ್ನ ಯೂಸ್ ಮಾಡ್ತಾ ಇದೀನಿ. ಈ ತರ ಮಾಡ್ಕೋಬೇಕಾದಾಗ ಕೆಲವರಿಗೆ ಡೌಟ್ ಬರ್ಬೋದು, ತುಂಬಾ ಕಷ್ಟ ಆಗುತ್ತೇನೋ, ಕಲ್ಸ್ಕೊಳ್ಳೋದಕ್ಕೆ ತುಂಬಾ ಟೈಟ್ ಆಗಿರುತ್ತೇನೋ ಅಂತ. ಆ ರೀತಿ ಏನೂ ಇಲ್ಲ. ನಾವು ಇದರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬಾನೇ ಈಸಿಯಾಗಿ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ತಾ ಬರ್ಬೋದು. ಈ ರೀತಿ ನಾವು ಸೌಟ್ ಇಂದ ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ತಾ ಇದ್ರೆ ಸಾಕು. ಇದರಲ್ಲಿ ಇರುವಂತ ಎಕ್ಸೆಸಿವ್ ಆಗಿರುವಂತ ನೀರೆಲ್ಲನು ಆದಷ್ಟು ಬೇಗ ಹೀಟ್ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ನೋಡಿ
ನೋಡಿ ಸ್ವಲ್ಪ ಹೊತ್ತು ಕಲ್ಸ್ಕೊಂಡಾದ್ಮೇಲೆ ಇದನ್ನ ಕೈಯಿಂದ ಮುಟ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿಗೆ ಸಾಕಾಗುತ್ತೆ ಅಂತ. ಆವಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಈ ಹಿಟ್ಟನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ ಚಪಾತಿ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಇವಾಗ ನಾವು ಪಾತ್ರೆಲಿ ಹಾಕೊಂಡು ಇನ್ನೊಂದ್ಸಲ ನಾವು ಕೈಯಿಂದನೇ ಚೆನ್ನಾಗಿ ಕಲ್ಸ್ಕೊಡ್ಬೇಕಾಗುತ್ತೆ. ಕೆಲವರಿಗೆ ಕುಕ್ಕರ್ ಎಲ್ಲಿ ಹಾಳಾಗ್ಬಿಡುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಅದಕ್ಕೋಸ್ಕರ ನೋಡಿ ಕುಕ್ಕರ್ನ ತೋರಿಸ್ತಾ ಇದೀನಿ. ಕುಕ್ಕರ್ ತಳದಲ್ಲಿ ಯಾವುದೇ ಹಿಟ್ಟು ಅಂಟ್ಕೊಂಡಿಲ್ಲ. ಇದನ್ನ ನಾವು ಈಸಿಯಾಗಿ ಕ್ಲೀನ್ ಮಾಡಿ ತಗೋಬಹುದು. ನೋಡಿ ಈ ಹಿಟ್ಟು ಇವಾಗ ಸ್ವಲ್ಪ ಕೂಡ ಕೈಗೆ ಅಂಟ ಇಲ್ಲ. ಈ ಹಿಟ್ಟನ್ನ ಇನ್ನೊಂದ್ಸಲ ನಾವು ಕಲ್ಸ್ಕೊಂಡು ಇದರಿಂದ ಪೂರಿ ಮಾಡೋದು ಸರಿ ಅಥವಾ ಚಪಾತಿ ಮಾಡೋದು ಸರಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ನೀವು ಸಹ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ ಖಾಲಿಯಾಗಿರುವಂತ 5 ಲೀಟರ್ ಆಯಿಲ್ ಕ್ಯಾನ್ ತಗೊಂಡಿದ್ದೀನಿ. ಇದನ್ನ ಯೂಸ್ ಮಾಡ್ಕೊಂಡು ₹1 ಕೂಡ ಖರ್ಚಿಲ್ದೇನೆ ತುಂಬಾನೇ ಈಸಿಯಾಗಿ 3 ತರ ನಾವು ರಿಯೂಸ್ ಮಾಡ್ಕೋಬಹುದು. ಅದು ಹೇಗೆ ನೋಡೋಣ. ಮೊದಲು ನಮಗೆ ಆಯಿಲ್ ಕ್ಯಾನ್ ಕೆಳಗಡೆ ಇರುವಂತ ಪೀಸ್ ಮಾತ್ರ ಬೇಕಾಗಿರೋದ್ರಿಂದ ನಮಗೆ ಬೇಕಾಗಿರುವಂತ ಶೇಪ್ ನಲ್ಲಿ ನಾವು ಕಟ್ ಮಾಡಿ ತಗೋಬಹುದು ಅಥವಾ ಪ್ಲೈನ್ ಆಗಾದ್ರೂ ಕಟ್ ಮಾಡಿ ತಗೋಬಹುದು. ನಾನು ಇದನ್ನ ಕಟ್ ಮಾಡೋದಕ್ಕೆ ಅಂತ ಈ ಶೇಪ್ ನಲ್ಲಿ ಚಾಕ್ ಪೀಸ್ ಇಂದ ಮಾರ್ಕ್ ಮಾಡಿ ತಗೋತಾ ಇದೀನಿ. ನೋಡಿ ಇದನ್ನ ಪೂರ್ತಿಯಾಗಿ ಕಟ್ ಮಾಡಿದ್ಮೇಲೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಈ ತರ ಕಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿರುವಂತ ಎಣ್ಣೆ ಎಲ್ಲ ಹೋಗೋದಕ್ಕೆ ಅಂತ ಸೋಪ್ ಲಿಕ್ವಿಡ್ ಅಥವಾ ವಿಮ್ ಲಿಕ್ವಿಡ್ ಹಾಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಹೊಟ್ಟೋಗುತ್ತೆ. ಇವಾಗ ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಇದನ್ನ ನಾವು ಒಂದು ಫ್ಲವರ್ ಪಾಟ್ ಆಗಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಕಿಚನ್ ಅಲ್ಲಿ ಸೌಟ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಆದ್ರೆ ನಾನು ಇದರಲ್ಲಿ ಪೌಡರ್, ಕ್ರೀಮು ಹಾಗೆ ಬಾಚಿಂಗೆ ಇದನ್ನೆಲ್ಲ ಇಟ್ಟು ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀಟಾಗಿ ಕೂಡ ಆರ್ಗನೈಸ್ ಮಾಡ್ಕೋಬಹುದು. ಎಲ್ಲಾನು ಒಂದೇ ಕಡೆ ಇದ್ದಂಗಾಗುತ್ತೆ. ಇನ್ನು ಇದಷ್ಟೇ ಇಲ್ದೇನೆ ಇದ್ರಲ್ಲಿ ನಾವು ಕೆಲವೊಂದು ಬುಕ್ಸ್ ಗಳನ್ನ ಹಾಗೆ ಕ್ರಾಫ್ಟ್ ಬೇಕಾಗಿರುವಂತ ಥಿಂಗ್ಸ್ ಗಳನ್ನ ಕೂಡ ಇಟ್ಕೋಬಹುದು. ನೋಡೋದಕ್ಕಂತೂ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ಈ ಕ್ಯಾನ್ ನ ಮೇಲ್ಗಡೆ ಪೀಸ್ ಇದೆಯಲ್ವಾ, ಹ್ಯಾಂಡಲ್ ಗೆ ಜಾಯಿನ್ ಆಗಿರುವಂತ ಈ ಪೀಸ್ ನಾವು ಕ್ಲೀನ್ ಆಗಿ ಈ ರೀತಿ ನಾವು ರೆಕ್ಟಾಂಗಲ್ ಶೇಪ್ ಗೆ ಕಟ್ ಮಾಡಿ ತಗೋಣ. ಮಾಡ್ಕೊಂಡಿರುವಂತ ಇದನ್ನ ನಾವು ಈಸಿಯಾಗಿ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಬಳಸ್ಕೋಬಹುದು. ಅದಕ್ಕೂ ಮುಂಚೆ ನೋಡಿ ಇದ್ರ ಮೇಲ್ಗಡೆ ನಾನು ಈ ತರ ಸ್ಟೀಲ್ ಸ್ಕ್ರಬ್ಬರ್ ಅಥವಾ ಗ್ರೀನ್ ಸ್ಕ್ರಬ್ಬರ್ ನ ಇಟ್ಟು ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಗ್ಲೂ ಗಮ್ ಹಾಕಿ ಫಿಕ್ಸ್ ಮಾಡಿ ತಗೊಂಡಿನಿ. ಈ ರೀತಿ ರೆಡಿ ಆಗಿರುವಂತ ಇದನ್ನ ಯೂಸ್ ಮಾಡ್ಕೊಂಡು ಫ್ಲೋರ್ ಕ್ಲೀನ್ ಮಾಡೋದಕ್ಕಾಗ್ಲಿ ಅಥವಾ ಬಾತ್ರೂಮ್ ಟೈಲ್ಸ್ ಕ್ಲೀನ್ ಮಾಡೋದಕ್ಕಾಗ್ಲಿ ಈಸಿಯಾಗಿ ನಾವು ಬಳಸ್ಕೋಬಹುದು. ಇನ್ನು ಈ ತರ ಬೇಡ ಅಂದ್ರೆ ಇದ್ರಲ್ಲಿ ಇರೋಂತ ಹ್ಯಾಂಡಲ್ ನ ಮಾತ್ರ ನಾವು ಕಟ್ ಮಾಡಿ ತಗೋಣ. ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಈ ತರ ಬ್ಲೇಡ್ ನ ಯೂಸ್ ಮಾಡ್ತಾ ಇದೀನಿ. ತುಂಬಾನೇ ಈಸಿಯಾಗಿ ನಾವು ಕಟ್ ಮಾಡ್ಕೋಬಹುದು. ಅದಕ್ಕೋಸ್ಕರನೇ ಅದಕ್ಕೆ ಕಟ್ ಮಾಡಬೇಕಾದಾಗ ಸ್ವಲ್ಪ ಹುಷಾರಾಗಿ ನಾವು ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ. ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಟ್ರೈಟ್ ಆಗಿ ಉದ್ದಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ನೋಡಿ ಕೆಲವೊಂದ್ಸಲ ನಾವು ಮಾರ್ಕೆಟ್ ಇಂದ ಕೆಲವೊಂದು ಥಿಂಗ್ಸ್ಗಳನ್ನ ತುಂಬಾನೇ ಭಾರವಾಗಿರುವಂತ ಥಿಂಗ್ಸ್ಗಳನ್ನ ಬ್ಯಾಗಲ್ಲಿ ತರ್ತಾ ಇರ್ತೀವಲ್ವಾ, ಆ ಥಿಂಗ್ಸ್ಗಳನ್ನ ನಾವು ಹಾಗೆ ತರಬೇಕಾದಾಗ ತುಂಬಾನೇ ಕೈ ನೋವು ಬರ್ತಿರುತ್ತೆ. ಆ ರೀತಿ ಕೈ ನೋವು ಬರ್ದೆ ಒಂದು ಗ್ರಿಪ್ ಸಿಗೋದಕ್ಕೋಸ್ಕರ ಇದನ್ನ ಬಳಸ್ಕೋಬಹುದು. ನೋಡಿ ಈ ಪ್ಲಾಸ್ಟಿಕ್ ಹ್ಯಾಂಡಲ್ ಮೇಲ್ಗಡೆಯಿಂದ ಈ ಬ್ಯಾಗ್ ನಲ್ಲಿ ಇರುವಂತ ಹ್ಯಾಂಡಲ್ ನಾವು ಈ ರೀತಿ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕೊಂಡು ನಾವು ಬ್ಯಾಗ್ ಅನ್ನ ತಗೊಂಡು ಹೋಗೋದ್ರಿಂದ ಅಷ್ಟೇ ನೋವು ಅಂತ ನಮ್ಗೆ ಅನ್ಸೋದಿಲ್ಲ. ತುಂಬಾನೇ ಈಸಿಯಾಗಿ ಗ್ರಿಪ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ನಾವು ಯೂಸ್ ಮಾಡುವಂತ ಬ್ಯಾಗ್ ಅನ್ನ ತಕ್ಷಣಕ್ಕೆ ಓಪನ್ ಕೂಡ ಮಾಡೋದಕ್ಕಾಗೋದಿಲ್ಲ. ಈ ರಿಯೂಸ್ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡಿ ನೋಡಿ. ಮನೇಲಿರೋರು ಈ ತರ ಕ್ಯಾಪ್ಸ್ ನ ಯೂಸ್ ಮಾಡ್ತಾರಲ್ವಾ, ಇದನ್ನ ಯೂಸ್ ಮಾಡಿ ಸ್ವಲ್ಪ ದಿನಕ್ಕೆ ನೋಡಿ ಈ ಕ್ಯಾಪ್ ನ ಮುಂದ್ಗಡೆ ಇರುವಂತದ್ದು ಸ್ವಲ್ಪ ಕರ್ವ್ ಶೇಪ್ ಅಲ್ಲಿ ಇರ್ಬೇಕಲ್ವಾ, ತುಂಬಾನೇ ಸ್ಟ್ರೈಟ್ ಆಗಿರುತ್ತೆ. ಇದನ್ನ ಮೊದಲಿನ ಪರಿಸ್ಥಿತಿಗೆ ತರೋದಕ್ಕೆ ಅಂತ ನಾನು ಒಂದು ಲೋಟನ ಯೂಸ್ ಮಾಡ್ತಾ ಇದೀನಿ. ನೋಡಿ ಲೋಟನ ಈ ಕ್ಯಾಪ್ ನಲ್ಲಿ ಈ ರೀತಿ ಇಟ್ಕೊಂಡು ಇದ್ರ ಮೇಲ್ಗಡೆ ರಬ್ಬರ್ ಬ್ಯಾಂಡ್ ನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು. ಸ್ವಲ್ಪ ಹೊತ್ತು ಆದ್ಮೇಲೆ ರಬ್ಬರ್ ಬ್ಯಾಂಡ್ ತೆಗೆದಾಗ ಮತ್ತೆ ಕ್ಯಾಪ್ ಮೊದಲಿನ ಸ್ಥಿತಿಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರೀದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ತರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.